ನಾನು ಒಂದು ಆರ್ಟಿಕಲ್ ಬರ್ತೇನೆ, ವರ್ಲ್ಡ್ ವಿದೌಟ್ ಮೆಡಿಸಿನ್ ಅಂತ. ಮೆಡಿಸಿನ್ ಇಲ್ಲದೆ ಮನುಷ್ಯ ಬದುಕಬಹುದಾ ಅಂತ. ಅದಕ್ಕೆ ತುಂಬ ಜನ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಬಟ್ ಅದು ಸತ್ಯ ಏನು ಅಂದರೆ, ನೋಡಿ, ನಾವಿಲ್ಲಿ 9 ಲಕ್ಷ ವರ್ಷದಿಂದ ಇದ್ದೇವೆ ಮನುಷ್ಯರಾಗಿ. 50,000 ಜನರೇಷನ್ನಲ್ಲಿ ಯಾವುದೂ ಔಷಧಿ ಇರಲಿಲ್ಲ. ಔಷಧಿ ಇಲ್ಲದೆ ಮನುಷ್ಯ ಸತ್ತು ಹೋಗುದಾದ್ರೆ ನಾವಿಲ್ಲಿ ಇರಲಿಕ್ಕೆ ಇಲ್ಲ. ಡೈನೋಸಾರ್ಗಿಂತ ಮೊದಲು ನಾವು ಸತ್ತು ಹೋಗ್ತಾ ಇದ್ದೇವೆ ಅಲ್ವಾ, ಸಾಯಲಿಲ್ಲ. ಅದು ಮಾತ್ರ ಅಲ್ಲ, ಚರಿತ್ರೆ ನೀವು ನೋಡಿದ್ರೆ 1000 ವರ್ಷದ ಹಿಂದೆ ಕೂಡ 100 ವರ್ಷ ಬದುಕಿದವರಿದ್ದಾರೆ, ಔಷಧಿ ಇರಲಿಲ್ಲ. 10,000 ವರ್ಷದ ಹಿಂದೆ ಕೂಡ 100 ವರ್ಷ ಬದುಕಿದವರಿದ್ದಾರೆ. 17ನೇ ಶತಮಾನದಲ್ಲಿ 100 ವರ್ಷ ಬದುಕಿದವರದೇ ಒಂದು ಚರಿತ್ರೆ ಉಂಟು. ಏಥೆನ್ಸ್ ಆಫ್ ದ ನಾರ್ತ್ ಅಂತ ಎಡಿನ್ಬರದಲ್ಲಿ ದೊಡ್ಡ ದೊಡ್ಡ ಬುದ್ಧಿಜೀವಿಗಳೆಲ್ಲ 100 ವರ್ಷ ಬದುಕಿದ್ರು. ಆ ಕಾಲದಲ್ಲಿ ಎಂಥ ಮಹಾನ್ ಕಾಯಿಲೆಗಳು ಮನುಷ್ಯನ ಕೊಲ್ತಾ ಇದ್ದವು, ಆದರೂ ಬದುಕಿದ್ದಾರೆ. ಮನುಷ್ಯನನ್ನು ಇಲ್ಲಿ ಕಳಿಸುವಾಗ ಕೆಲವರು ದೇವರನ್ನು ನಂಬುವುದಿಲ್ಲ. ನೇಚರ್, ಪ್ರಕೃತಿ ಏನು ಮಾಡ್ತದೆ ಅಂದರೆ, ಮನುಷ್ಯನೊಳಗೆ ಒಂದು ಡಾಕ್ಟರ್ನ ಹಾಕಿ ಕಳಿಸ್ತದೆ. ಮನುಷ್ಯನಿಗೆ ಏನೂ ಆಗಬಾರ್ದು, ಇದ್ದಷ್ಟು ಕಾಲ ಸುಖದಲ್ಲಿರಬೇಕು, ಅದಕ್ಕೆ ಬೇಕಾದ ಪರಿಸರ ಉಂಟು, ಇದನ್ನೆಲ್ಲ ಮಾಡಿ ದೇವರು ಕಳಿಸಿದಾನಿಲ್ಲ ನಮ್ಮನ್ನು. ಮತ್ತು ನಾವು ಮಂಗಗಳಾಗಿ, ಪಾಶ್ಚಾತ್ಯ ವಿಜ್ಞಾನದಲ್ಲಿ ಹೇಳುವಾಗೆ ಮಂಗ ಆಗಿ ಮನುಷ್ಯ ಆದದಲ್ಲ, ನಾವು ಮನುಷ್ಯ ಆಗಿಯೇ ಇಲ್ಲಿ ಬಂದದ್ದು. ಆ ಮನುಷ್ಯ ಆಗಿ ಬರುವಾಗ ಅದರೊಳಗೆ ಒಂದು ಡಾಕ್ಟರ್ನ ಕಳಿಸ್ತಾನೆ. ಅದಕ್ಕೆ ನಾವು ಹೇಳೋದು ಇಮ್ಯೂನ್ ಸಿಸ್ಟಮ್ ಅಂತ, ರೋಗ ನಿರೋಧಕ ಶಕ್ತಿ. ಇದು ಎಷ್ಟು ಪರಾಕ್ರಮಿ ಅಂದರೆ, ನಾವು ಮುಂಚಿನ ಕಾಲದಲ್ಲಿ ಕಾಡಿನಲ್ಲಿದ್ದೆವು. ಆವಾಗ ಮನೆ ಇರಲಿಲ್ಲ, ಕಾಂಕ್ರೀಟ್ ಇದಿರಲಿಲ್ಲ, ಸೈರನ್ ಇರಲಿಲ್ಲ, ಪೊಲೀಸ್ ಇರಲಿಲ್ಲ, ಏನಿರಲಿಲ್ಲ. ಆಗ ಎರಡೇ ಕಾರಣ ಸಾವಿಗೆ. ಒಂದು ಪ್ರೆಡೇಷನ್, ಏನಾದರೂ ಪ್ರಾಣಿ ಬಂದು ನಮ್ಮನ್ನು ತಿನ್ನೋದು, ಅಥವಾ ಓಲ್ಡ್ ಏಜ್, ವಯಸ್ಸಾದ ನಂತರ. ಈ ಪ್ರಾಣಿ ಬಂದು ತಿಂದರೂ ಕೂಡ ಕೆಲವು ಸಲ ಏನಾಗ್ತದೆ ಅಂದರೆ, ಪ್ರಾಣಿ ನಮ್ಮನ್ನೆಲ್ಲ ತಿನ್ಲಿಕ್ಕೆ ಆಗುದಿಲ್ಲ, ಅಷ್ಟು ಹಸಿವಿರುವುದಿಲ್ಲ ಅದಕ್ಕೆ. ಈಗ ಒಂದು ಹುಲಿ ನನ್ನನ್ನು ಹಿಡಿತು ಅಂತ ಎಣಿಸಿಕೊಳ್ಳಿ, ಒಂದು ದಿವಸಕ್ಕೆ ಅದು ನಮ್ಮ ಕೈ ತಿಂದು ಹೋಗ್ಬೋದು, ನಮ್ಮ ದೇಹ ಎಲ್ಲ ತಿನ್ನೋದಿಲ್ಲ. ಮರುದಿವಸ ಬಂದು ಪುನಃ ಮತ್ತೊಂದು ಕೈ ತಿಂತದೆ. ಆ ಸಮಯದಲ್ಲಿ ನಾನು ಸಾಯಬಾರ್ದು ಅಂತ ದೇವರು ಒಂದು ಸ್ಪೆಷಲ್ ಕೊಟ್ಟಿದ್ದಾರೆ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ. ಅದು ಏನ್ ಮಾಡ್ತದೆ ಅಂದ್ರೆ, ಹುಲಿ ತಿಂದು ಹೋದ ಕೂಡಲೇ ಬ್ಲೀಡ್ ಆಗ್ತಲ್ವಾ, ಈಗ ಡಾಕ್ಟರ್ ಕಟ್ಟಬೇಕಲ್ವಾ, ಇಲ್ಲ, ತನ್ನಷ್ಟಕ್ಕೆ ಕಟ್ಟುವಂತ ಒಂದು ಮೆಕ್ಯಾನಿಸಮ್ ಉಂಟು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ. ಅದು ವೇಸೋ ಕನ್ಸ್ಟ್ರಿಕ್ಷನ್ ಅಂತ. ಅಲ್ಲಿ ತುಂಡಾದ ವೆಸಲ್ಸ್ ಅಲ್ಲಿಗೆ ಬಂದಾಗ್ತದೆ. ಬಂದಾದ್ರೂ ರಕ್ತ ಮತ್ತೆ ಇರ್ತದಲ್ವಾ, ಅದು ರಕ್ತ ಇರಬಾರ್ದು, ಅದು ಗಟ್ಟಿ ಆಗ್ಬೇಕು ಅಂತ ಅಲ್ಲಿ ಒಂದು ಕ್ಲಾಟಿಂಗ್ ಕ್ಯಾಸ್ಕೇಡ್ ಅಂತ ಶುರುವಾಗ್ತದೆ, ರಕ್ತ ಅಲ್ಲಿ ಗಟ್ಟಿ ಆಗ್ತದೆ. ಇನ್ನು ಬ್ಲಡ್ ಪ್ರೆಷರ್ ಕೆಳಗೆ ಹೋಗ್ತದೆ, ರಕ್ತ ಹೊರಗೆ ಹೋಗಿ. ಆವಾಗ ದೇವರು ಏನ್ ಮಾಡಿದಾನೆ, ಒಳಗೆ ಒಂದು ರಕ್ತದ ಬಾಟ್ಲಿ ಇಟ್ಟಿದ್ದಾನೆ. ನಮ್ಮ ಎಲ್ಲಾ ಪೆಲ್ವಿಸ್ ನಲ್ಲಿ ರಕ್ತದ ಬಾಟ್ಲಿ ಉಂಟು, ಪಕ್ಕ ಯಾರು ರಕ್ತ ಕೊಡಬೇಕು ಅಂತಿಲ್ಲ. ಅದಕ್ಕೆ ಹೇಳೋದು ಆಟೋ ಟ್ರಾನ್ಸ್ಫ್ಯೂಷನ್ ಅಂತ. ಆ ರಕ್ತ ಒಳಗೆ ಬರ್ತದೆ. ಮತ್ತೆ ದೇಹದಲ್ಲಿ, ನಮ್ಮ ದೇಹ 75% ನೀರು. ಈ ನೀರು ಈ ರಕ್ತನಾಳಗಳಿಂದ ಹೊರಗೆ ಇರುವುದು ಹೆಚ್ಚಿಗೆ. ರಕ್ತನಾಳದಲ್ಲಿ 5-6 ಲೀಟರ್ ನೀರಿದೆ, ರಕ್ತ ಅಂತ ಹೇಳೋದು ನಾವು. ಹೊರಗೆ 100 ಲೀಟರ್ಗಿಂತ ಹೆಚ್ಚು 100. ಅವಾಗ ಬೇಕಿದ್ರೆ ಆ ನೀರು ಒಳಗೆ ಬರ್ತದೆ, ಅದಕ್ಕೆ ಹೇಳೋದು ಆಟೋ ಟ್ರಾನ್ಸ್ಫ್ಯೂಷನ್ ಅಂತ. ಇದೆಲ್ಲ ಆಟೋಮೆಟಿಕ್ ಆಗಿ ಅದೇ ಆಗ್ತದೆ. ಅದು ಮಾತ್ರ ಅಲ್ಲ, ಈಗ ನೀವು ಹುಲಿ ನೋಡಿದ್ರಿ, ನೀವು ಓಡಬೇಕು ಹುಲಿಯಿಂದ. ಆವಾಗ ನೀವೇನ್ ಮಾಡ್ತೀರಾ, ಹುಲಿ ನೋಡಿದ್ಕೊಂಡು ಓಡಬೇಕಾದ್ರೆ ಶಕ್ತಿ ಬೇಕು, ಶಕ್ತಿಗೆ ಗ್ಲೂಕೋಸ್ ಬೇಕು. ಈಗ ನೋಡಿ, ನೀವು ಗ್ಲೂಕೋಸ್ ಕುಡಿದು ಓಡ್ತಿರಲ್ಲ, ಕಾಡಿನಲ್ಲಿ ಗ್ಲೂಕೋಸ್ ಸಿಗ್ತಿರಲಿಲ್ಲ. ದೇವರು ಏನ್ ಮಾಡಿದಾನೆ, ರೆಡಿಮೇಡ್ ಗನಿ ಬ್ಯಾಗ್ಸ್ ಆಫ್ ಶುಗರ್, ಅದನ್ನು ಗ್ಲೈಕೋಜನ್ ಅಂತ ಲಿವರ್ ನಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಏನಾಗ್ತದೆ, ನೀವು ಹುಲಿ ನೋಡಿ ಹೆದರಿದ ಕೂಡಲೇ ಒಂದು ಎಡ್ರಿನಲಿನ್ ಬರ್ತದೆ ದೇಹದಲ್ಲಿ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಆ ಭಯ ಅದನ್ನು ಹುಟ್ಟಿಸ್ತದೆ. ಆ ಎಡ್ರಿನಲಿನ್ ಹೋಗಿ ಲಿವರ್ ತಾಗಿದ ಕೂಡಲೇ ಲಿವರ್ ನಲ್ಲಿ ಇರತಕ್ಕಂತ ಗ್ಲೈಕೋಜನ್ ಕನ್ವರ್ಟ್ ಆಗಿ ಶುಗರ್ ಆಗ್ತದೆ. ಕೆಲವು ನಿಯೋ ಗ್ಲೂಕೋಜೆನಿಸಿಸ್ ಅಂತ, ಹೊಸ ಶುಗರ್ ಹುಟ್ಟುತ್ತದೆ ಅಂತ. ಸೊ ಶುಗರ್ ಮೇಲೆ ಹೋಯ್ತಾ, ಓಡ್ಲಿಕ್ಕೆ ಶಕ್ತಿ ಆಯ್ತು. ಇನ್ನು ಓಡ್ಬೇಕಾದ್ರೆ ಬ್ಲಡ್ ಪ್ರೆಷರ್ ಮೇಲೆ ಹೋಗ್ಬೇಕು. ಅದೇ ಎಡ್ರಿನಲಿನ್ ಹೋಗಿ ಹಾರ್ಟಿಗೆ ತಾಗಿದ ಹಾರ್ಟ್ ಓಡ್ತದೆ, ಬ್ಲಡ್ ಪ್ರೆಷರ್ ಮೇಲೆ ಹೋಗ್ತದೆ. ಸೊ ನಿಮಗೆ ಬ್ಲಡ್ ಪ್ರೆಷರ್ ಮೇಲೆ ಹೋಯ್ತು, ಸಕ್ಕರೆ ಮೇಲೆ ಹೋಯ್ತು, ನಿಮ್ಮ ಸ್ಟೀರಾಯ್ಡ್ ಮೇಲೆ ಹೋಯ್ತು, ಓಡ್ಲಿಕ್ಕಾಯ್ತು. ನೀವು ಓಡ್ತೀರಿ, ಬದುಕಿದ್ರ. ಆ ಓಡುವಾಗ ಇದು ಮೇಲೆ ಹೋದದ್ದೆಲ್ಲ ಕೆಳಗೆ ಬರ್ತದೆ. ನೀವು ಓಡಿ ಬದುಕಿದ ನಂತರ ನೋಡಿದ್ರೆ ನಿಮ್ದೆಲ್ಲ ನಾರ್ಮಲ್ ಉಂಟು, ಸಕ್ಕರೆ ನಾರ್ಮಲ್ ಉಂಟು, ಬ್ಲಡ್ ಪ್ರೆಷರ್ ನಾರ್ಮಲ್ ಉಂಟು, ಹಾರ್ಟ್ ರೇಟ್ ಎಲ್ಲ ನಾರ್ಮಲ್ ಉಂಟು. ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ ಗೊತ್ತಾ? ಔಷಧಿ ಇಲ್ಲದೆ ನೀವಿರಬೇಕು ಅಂತ. ಆ ಒಳಗಿನ ಇನ್ನರ್ ಹೀಲರ್, ಆ ಮನುಷ್ಯನ ಒಂದು ಒಳಗಿನ ಇನ್ನರ್ ಹೀಲರ್. ಈಗ ಕ್ಯಾನ್ಸರ್ ಆಯ್ತು. ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸರ್ ಅನ್ನೋದು ಕಾಯಿಲೆ ಅಲ್ಲ, ನಮ್ಮ ದೇಹದ ಕಣವೇ. ಆದ ಪರಿಸರವನ್ನು ನಾವು ಎಷ್ಟು ಹಾಳು ಮಾಡ್ತೇವೆ ಅಂದರೆ, ಅದು ನಮ್ಮ ದೇಹದ ಒಳಗೆ ನಮ್ಮ pH, ಈ ನಮ್ಗೆ ಆಲ್ಕಲೈನಿಟಿ, ಸ್ವಲ್ಪ ಆಲ್ಕಲೈನ್ ಆಗಿರಬೇಕು ರಕ್ತ. ಅದೆಲ್ಲಿ ಅದ್ರ ಆ್ಯಸಿಡ್ ಆದರೆ ಕಣಗಳಿಗೆ ಬದುಕಲಿಕ್ಕೆ ಆಗೋದಿಲ್ಲ. ನಾವು ತಿನ್ನುವ ಆಹಾರದಲ್ಲಿ, ಈಗ ದಿವಸಾಗಲೂ ನಾವು ಮಾಂಸವನ್ನೇ ಬೇಯಿಸಿ ತಿಂದರೆ ಸ್ವಲ್ಪ ಆ್ಯಸಿಡ್ ಆಗ್ತದೆ ನಮ್ಮ ರಕ್ತ. ಆವಾಗ ಈ ಕಣಗಳು ಏನು ಮಾಡ್ತವೆ, ಅಯ್ಯೋ ದೇವರೇ, ಈ ಆ್ಯಸಿಡ್ನಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ, ಆದರೆ ನಾನು ಬದುಕಬೇಕು ಅಂತ ಮ್ಯೂಟೇಟ್ ಮಾಡ್ಕೊಳ್ತವೆ. ಆ ಮ್ಯೂಟೇಟ್ ಮಾಡಿದ ಕಣಕ್ಕೆ ಹೇಳೋದು ಕ್ಯಾನ್ಸರ್ ಅಂತ. ಅದು ನಮ್ಮದೇ ಕಣ, ಅದಕ್ಕೆ ಬದುಕಲಿಕ್ಕೆ ಅಷ್ಟಾಗಿ ಮ್ಯೂಟೇಟ್ ಮಾಡಿದ್ರು. ನಾವು ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡೋದು, ಅದನ್ನು ಕೊಲ್ಲಿಕ್ಕೆ ನೋಡುದು, ಸೊಲ್ಲಿಕ್ಕೆ ನೋಡಬಾರ್ದು. ಆ ಎನ್ವೈರನ್ಮೆಂಟ್ ಅನ್ನು ಬದಲಾಯಿಸಿದ್ರೆ ಆಯ್ತು. ಆ ಅಸಿಡಿಕ್ ಎನ್ವೈರನ್ಮೆಂಟ್ ಆಲ್ಕಲೈನ್ ಮಾಡಿದ್ರೆ ಸರಿ ಆಗ್ತದೆ. ಇದನ್ನೆಲ್ಲ ದೇವರು ಮಾಡಿ ಕೊಟ್ಟದ ಶಕ್ತಿ ಉಂಟು. ಈಗ ನಾವು ಏನು ಮಾಡಿದ್ದೇವೆ ಅಂದರೆ, ಒಂದು ಪ್ರಚಾರ ತಂದಿದ್ದೇವೆ, ನಮ್ಮ ಔಷಧಿ ಇಲ್ಲದೆ ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಚಿಕ್ಕ ಮಗುವಿನಿಂದ ಶುರು ಮಾಡಿ ಔಷಧಿ ಕೊಡೋದು. ಈಗ ಎಲ್ಲಿವರೆಗೆ ಬಂದಿದ್ದಾರೆ, ಅಮೆರಿಕದ ಇತ್ತಾಗಿ ಒಂದು ಸಮೀಕ್ಷೆ ಮಾಡಿದರು.
95% ಜನ ಏನೇ ವಯಸ್ಸಿನವ್ರು ಇರಲಿ ಅಟ್ಲೀಸ್ಟ್ ಒಂದು ಔಷಧಿ ಒಂದು ಮಾತ್ರೆ ತಗೊಳ್ತಾರೆ ದಿವಸಕ್ಕೆ. ತಗೊಳ್ತಾರೆ. ಹೌದು. ಒಂದು ಜನರಲ್ಲಿ 1 in 20 ಅಂದ್ರೆ 20 ಜನರಲ್ಲಿ ಒಬ್ಬರಿಗೆ 5 ಮಾತ್ರೆ ಉಂಟು ದಿವಸಕ್ಕೆ. ಅಂದ್ರೆ ಎಷ್ಟು ಮೆಡಿಸಿನ್ಗೆ ಅಡಿಕ್ಟ್ ಆಗಿದ್ದಾರೆ ಜನ ಅಂತ. ಅದನ್ನೇ ನೀವು ಈಗ ಆದಿವಾಸಿಗಳಿದ್ದಾರೆ, ಇನ್ನು ಹುನ್ಸ್ರೂಸ್ ಅಂತ ಇದ್ದಾರೆ ಪಾಕಿಸ್ತಾನದವರ ಮೇಲೆ ಹಿಮಾಲಯದಲ್ಲಿ, ಮತ್ತೆ ರಷ್ಯಾದಲ್ಲಿ ತುಂಬ ಜನ ಇದ್ದಾರೆ. ಇಂಥ ಪ್ರದೇಶಗಳೆಲ್ಲ ಜನ ಇದ್ದಾರೆ. ಇವರು ಯಾವ ಔಷಧಿ ಟಚ್ ಇಲ್ಲದೆ ಏನೂ ಇಲ್ಲದೆ 100 ವರ್ಷ ಬದುಕ್ತಾರೆ. ಆಫ್ರಿಕಾ ಬುಡಕಟ್ಟು ಜನಾಂಗನೂ ಅಷ್ಟೇ. ಆಫ್ರಿಕಾ ಬುಡಕಟ್ಟು ಜನಾಂಗ ಇದ್ದಾರೆ. ಪಾಲಿನೇಷನ್ ಐಲ್ಯಾಂಡರ್ಸ್ ಇದ್ದಾರೆ. ಪಾಲಿನೇಷನ್ ನಲ್ಲಿ ಅವರು ಏನ್ ಮಾಡ್ತಾರೆ, ನೀರು ಕುಡಿಲಿಕ್ಕೆ ಎಳೆನೀರು, ತಿನ್ಲಿಕ್ಕೆ ತೆಂಗಿನಕಾಯಿ ಮತ್ತೆ ಮೀನು. ಅದನ್ನು ಬೇಯಿಸ್ಲಿಕ್ಕಿಲ್ಲ, ಹಸಿ ಮೀನು ತಿಂತಾರೆ. ಮಾಂಸವನ್ನು ಬೇಯಿಸಬಾರ್ದು, ಬೇಯಿಸಿಕೊಳ್ಳೋದು ಆಸಿಡ್ ಆಗ್ತದೆ. ಅದನ್ನು ತಿಂದು 110 ವರ್ಷ 120 ವರ್ಷ ಬದುಕ್ತಾರೆ. ಪರಿಸರ ಸರಿ ಇದ್ರೆ, ಒಳ್ಳೆ ಗಾಳಿ, ಕುಡಿಲಿಕ್ಕೆ ಒಳ್ಳೆ ನೀರು, ಕ್ಲೀನ್ ಆಹಾರ, ಮನಸ್ಸಿನಲ್ಲಿ ಶಾಂತಿ ಇಷ್ಟಿದ್ರೆ ನಾವು ಯಾವ ಮದ್ದು ಇಲ್ಲದೆ 100 ವರ್ಷ ಬದುಕಲಿಕ್ಕೆ ನಮಗೆ ಶಕ್ತಿ ಉಂಟು. ಇವತ್ತು ಯಾವುದೂ ಇಲ್ಲ, ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಕುಡಿಯುವ ನೀರನ್ನು ನಾವು ಹಾಳು ಮಾಡಿ ಅದನ್ನು ಮತ್ತೆ ಸ್ಟೆರಿಲೈಸ್ ಮಾಡಿ ಬಾಟ್ಲಿಯಲ್ಲಿ ಹಾಕಿ ದುಡ್ಡಿಗೆ ಮಾರೋದು. ಅದರಂತೆ ನಾವು ಕುಡಿದಿಲ್ಲದೆಲ್ಲ ಕುಡಿಯೋದು. ಯಾವುದು ನಾವು ಕುಡಿಯಬಾರ್ದು. ಮನುಷ್ಯ ಮಾತ್ರ ಒಂದು ಪ್ರಾಣಿ ಈ ಲೋಕದಲ್ಲಿ ಬೇರೆ ಪ್ರಾಣಿಯ ಹಾಲು ಕುಡಿಯುವುದು. ಇದು ನಿಸರ್ಗಕ್ಕೆ ಬಹಳ ಅನ್ಯಾಯ. ಈ ನಿಸರ್ಗದಲ್ಲಿ ಯಾವ ಪ್ರಾಣಿನೂ ಇನ್ನೊಂದು ಪ್ರಾಣಿದ ಹಾಲು ಕುಡಿಯುವುದಿಲ್ಲ. ಇಲ್ಲಿ 3 ಪ್ರಾಣಿ ಕುಡಿತದೆ, ಮನುಷ್ಯ, ಅವನ ನಾಯಿ, ಅವನ ಬೆಕ್ಕು. ಈ 3ಕ್ಕೂ ಆಯುಷ್ಯ ಕಮ್ಮಿ. ಕಾಡಿನಲ್ಲಿ ನಾಯಿ ಉಂಟು, 50 ವರ್ಷ ಬದುಕ್ತದೆ. ನಿಮ್ಮ ಮನೆ ನಾಯಿ 25 ವರ್ಷ ಬದುಕಿದ್ರೆ ದೊಡ್ಡ ಸಂಗತಿ. 15 ವರ್ಷ. ಯಾಕೆ ಅಂದ್ರೆ ಅದಕ್ಕೆ ನೀವು ದನದ ಹಾಲು ಕೊಟ್ಟಿದೆ, ಅದು ಫಾರಿನ್ ಬಾಡಿ, ಆಂಟಿಬಾಡೀಸ್ ಆಗ್ತದೆ. ಹಾಗೆ ಮನುಷ್ಯನಿಗೆ ದನದ ಹಾಲು ಕೊಡ್ತೀರಾ ಮಗುವಿಗೆ ನೋಡಿ 2 ಅನ್ಯಾಯ ಮಾಡ್ತೀರಿ ನೀವು. ತಾಯಿಯ ಮೊಲೆ ಹಾಲು ಬಿಟ್ಟ ನಂತರ ಹಾಲನ್ನು ಕರಗಿಸುವ ಶಕ್ತಿ ಮನುಷ್ಯ ದೇಹಕ್ಕೆ ಇಲ್ಲ. ಈಗ ನೀವೆಲ್ಲ ಹಾಲು ಕುಡಿದ್ರೆ ಏನಾಗ್ತದೆ, ಹಾಲು ಹೊಟ್ಟೆಗೆ ಹೋಗಿ ಆಸಿಡಿಗೆ ಸೇರಿ ಅದು ಮತ್ತೆ ಮೊಸರಾಗ್ತದೆ. ಆ ಮೊಸರಿನಿಂದ ಅನ್ಯಾಯ ಇಲ್ಲ, ಆದ್ರೆ ಹಾಲಾಗಿ ಅದು ಬಾಯಿಯಿಂದ ಹೊಟ್ಟೆಗೆ ಹೋಗುವ ಒಳಗೆ ಅದು ಆಂಟಿಬಾಡೀಸ್ ಮಾಡ್ತದೆ. ಹೆಚ್ಚಿನ ಕಾಯಿಲೆಗಳಿಗೆ ಕಾರಣ ಹಾಲು ಕುಡಿಯುವುದು. ಒಂದು ಮಗುವಿಗೆ ತಾಯಿ ಹಾಲು ಮಾತ್ರ ಕೊಟ್ಟು ಬೇರೆ ಯಾವ ಹಾಲು ಕೊಡದೇ ಇದ್ರೆ ಆ ಮಗುವಿಗೆ ಬಹಳ ಕಾಯಿಲೆಗಳಿಲ್ಲ. ಹಾರ್ಟ್ ಕಾಯಿಲೆ ಇಲ್ಲ, ಕ್ಯಾನ್ಸರ್ ಇಲ್ಲ, ಇಂಥ ಯಾವುದೂ ಇಲ್ಲ. ಆದರೆ ಅದನ್ನು ಮಾಡ್ತೇವೆ ನಾವು. ಹಾಗಾಗಿ ಔಷಧಿ ಇಲ್ಲದೆ ಜೀವನ ಮಾಡಲಿಕ್ಕೆ ಇವತ್ತಿನ ಇದರಲ್ಲಿ ಬಹಳ ಕಷ್ಟ. ಇವತ್ತು ಇದನ್ನೆಲ್ಲ ಸರಿ ಮಾಡಬೇಕಾದ್ರೆ ನಮ್ಗೆ ಸ್ವಲ್ಪ ಯೋಗ ಬೇಕು, ಪ್ರಾಣಾಯಾಮ ಬೇಕು, ಮನಸ್ಸಿಗೆ ಸ್ಥಿರತೆ ಬೇಕು, ಮನಸ್ಸಿನಲ್ಲಿ ಸಮಾಧಾನ ಬೇಕು, ಇನ್ನೊಬ್ಬರ ಮೇಲೆ ಪ್ರೀತಿ ಬೇಕು, ಬೇಕಾದಂಥ ಕ್ಲೀನ್ ಆಹಾರ ಬೇಕು. ಎಷ್ಟು ಜನರಿಗೆ ಆಹಾರ ಸಿಗ್ತದೆ ಹೇಳಿ? ನೀವು ನಮಗೆ ಗೊತ್ತಾಗುವುದಿಲ್ಲ, ನಾವು ಆಹಾರ ಹಾಳು ಮಾಡ್ತೇವೆ. ಇಲ್ಲಿ 47 ಮಿಲಿಯನ್ ಮಕ್ಕಳಿಗೆ ನಮ್ಮ ದೇಶದಲ್ಲಿ ಒಂದು ಊಟನೂ ಇಲ್ಲ. ಮಾಲ್ ನ್ಯೂಟ್ರಿಷನ್ ಅಷ್ಟು ಎಫೆಕ್ಟ್, ಅದೊಂದು ದೊಡ್ಡ ಕಾಯಿಲೆ. ಅದಕ್ಕೆ ನಾನು ಹೇಳೋದು ನೈಟ್ಸ್ ಅಂತ. ಈ ಮಕ್ಕಳೆಲ್ಲ ನೈಟ್ಸ್ ನಿಂದ ಸಾಯ್ತಾರೆ. ನಮ್ಮಲ್ಲಿ ಇಲ್ಲಿ ಮಾಲ್ ನರಿಶ್ಮೆಂಟ್ ಅಂದ್ರೆ ಕೆಟ್ಟ ಆಹಾರ ಹೋಗೋದು. ಅಲ್ಲಿ ಮಾಲ್ ನರಿಶ್ಮೆಂಟ್, ನೀವೆಲ್ಲ ಮಾಲಿಗೆ ಹೋಗಿ ಎಂತ ತಿನ್ನೋದು, ಜಂಕ್ ಫುಡ್, ಅದರಿಂದ ಕಾಯಿಲೆ ಬರೋದು. ಸೊ ನಮ್ದು ಮಾಲ್ ನರಿಶ್ಮೆಂಟ್ ವರ್ಸಸ್ ಮಾಲ್ ನರಿಶ್ಮೆಂಟ್, MALN. ಇದನ್ನೆಲ್ಲ ಮಾಡಿಕೊಂಡು ಇವತ್ತು ನಾವು ಯಾವ ಪರಿಸ್ಥಿತಿಗೆ ಬಂದಿದ್ದೇವೆ ಅಂದ್ರೆ ಔಷಧಿ ಇಲ್ಲದೆ ಬದುಕಲಿಕ್ಕೆ ಕಷ್ಟ ಎಂಬ ಒಂದು ಅವಶ್ಯ ವಸ್ತುವನ್ನು ಹುಟ್ಟಿ ಹಾಕಿದೆ. ಇದು ಸುಳ್ಳು ಮಾತ್ರ. ಔಷಧಿ ಅಗತ್ಯ ಇಲ್ಲ, ನೀವು ಔಷಧಿ ಇಲ್ಲದೆ ಇರ್ಬೋದು. ನಾನು 55ನೇ ಇಸ್ವಿಯಲ್ಲಿ, ನಾನು 56ನೇ ಇಸ್ವಿಯಲ್ಲಿ ನಾನು ಮೆಡಿಕಲ್ ಕಾಲೇಜ್ ಸೇರಿದಾಗ ಮದ್ರಾಸ್ನಲ್ಲಿ ಒಂದು ಚಿಕ್ಕ ಹುಡುಗಿ ಅಲ್ಲಿ ಆ ಗೇಟ್ನಲ್ಲಿ ಕೂತ್ಕೊಂಡು ಕಡಲೆ ಮಾರ್ತಾ ಇದ್ಲು. ನಾನು ಮೊನ್ನೆ ಹಿತ್ತಲಾಗಿ ಹೋಗಿದ್ದೆ, ಅದೇ ಕಡಲೆ ಮಾರೋಳಿದ್ದಾಳೆ ಅಲ್ಲಿ, ಬದುಕಿಯಾಗಿದ್ದಾಳೆ. ಈಗ ಬಿಸಿಲಿನಲ್ಲಿ ಕೂತ್ಕೊಳ್ಳೋದು ಗೇಟ್ನ ಹೊರಗೆ. ನಾನು ಕೇಳಿದೆ, ನೀನು ಇಲ್ಲಿ ಸಣ್ಣ ಹುಡುಗಿಯಾಗಿ ಕಡಲೆ? ಹೌದು ಅಂತ ಹೇಳ್ತಾಳೆ. ನೀನು ಇಷ್ಟು ವರ್ಷ ಹೌದು ಇದೇ ಕಡಲೆ ಮಾರೋದು ಅಂತ. ಆರೋಗ್ಯದಲ್ಲಿದ್ದಾಳೆ, ಆಸ್ಪತ್ರೆಗೆ ಹೋಗ್ಲಿಲ್ಲ, ಯಾರ ಹತ್ರ ಹೋಗ್ಲಿಲ್ಲ. ನನಗೆ ಸಂತೋಷ ಆಯ್ತು. ಎಷ್ಟು ವರ್ಷ ಆಯ್ತು ಅವಳಿಗೆ? ಸಾಧಾರಣ 70 ವರ್ಷ ಆಯ್ತು, 80 ವರ್ಷ ಆಗ್ಲಿ ಬರುತ್ತೆ. ಚೆನ್ನಾಗಿದ್ದಾಳೆ, ಅವಳಿಗೆಲ್ಲ ಉಂಟು. ಕಡಲೆ ತಿನ್ಲಿಕ್ಕೆ ಅದು ಒಳ್ಳೆ ಆಹಾರ, ಸೂರ್ಯನ ಬೆಳಕು, ಅದರಷ್ಟು ದೊಡ್ಡ ಮದ್ದಿಲ್ಲ, ಮತ್ತೆ ಕೆಲಸ ಇಡೀ ದಿವಸ, ಮತ್ತೆ ಒಂದು ಕೂತ್ಕೊಂಡು ಆಲೋಚನೆ ಮಾಡ್ಲಿಕ್ಕಿಲ್ಲ, ಟೆಲಿವಿಷನ್ ನೋಡ್ಲಿಕ್ಕಿಲ್ಲ, ಏನಿಲ್ಲ.